ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅಯೋಧ್ಯಾಕಾಂಡ. ದಂಡಕಾರಣ್ಯದಲ್ಲಿ ಹಾಗೆ ಅವರು ಅನೇಕ ಸಂಗತಿಗಳ ಬಗ್ಗೆ ಮಾತನಾಡುತ್ತಾ ನಡೆಯುತ್ತಿರುವಾಗ ಸೀತೆಯು ಹಿಂಜರಿಯುತ್ತಾ ಪ್ರೀತಿ ತುಂಬಿದ ದನಿಯಲ್ಲಿ ರಾಮನನ್ನು ಉದ್ದೇಶಿಸಿ ಮಾತನಾಡಿದಳು. ಆರ್ಯಪುತ್ರ, ಧರ್ಮವು ಅತ್ಯಂತ ಸೂಕ್ಷ್ಮವಾದ ಅರ್ಥ ವಿಶೇಷಗಳನ್ನುಳ್ಳದ್ದು. ಅಷ್ಟೊಂದು ಸ್ಪಷ್ಟವಾಗಿ ಅದರ ಮೇಲೆ ವ್ಯಾಖ್ಯಾನವಿದ್ದರೂ ವೈಯಕ್ತಿಕವಾಗಿ ನಮ್ಮ ಧರ್ಮ ಏನು ಎಂಬುದನ್ನು ತಿಳಿಯುವುದು ಅಷ್ಟೊಂದು ಸುಲಭವಲ್ಲ. ಸ್ವಲ್ಪವೂ ಹೆಚ್ಚು ಕಡಿಮೆಯಾಗದಂತೆ ಅದನ್ನು ಅನುಷ್ಠಾನ ಮಾಡುವುದಂತೂ ಮನಸ್ಸಿನಲ್ಲಿ ಆಸೆಯೇ ಇಲ್ಲದವರ ಹೊರತಾಗಿ ಇನ್ನು ಯಾರಿಗೂ ಸಾಧ್ಯವಿಲ್ಲ. ಧರ್ಮಾಚರಣೆ ಮಾಡುವವನಿಗೆ ಸುಳ್ಳಾಡುವುದು, ಪರಸ್ತ್ರೀ ಗಮನ ಮತ್ತು ವಿನಾಕಾರಣ ವೈರವನ್ನಿಟ್ಟುಕೊಳ್ಳುವುದು ಇವು 3 ದೋಷಗಳು ಎನ್ನುತ್ತಾರೆ. ಇವುಗಳಲ್ಲಿ ಮೊದಲ 2 ನಿಮ್ಮಲ್ಲಿ ಕಾಣುವುದಿಲ್ಲ. ನೀವು ಎಂದೂ ಅನೃತವನ್ನು ಆಡಿದವರಲ್ಲ, ಆಡುವವರೂ ಅಲ್ಲ. ನನ್ನನ್ನು ಬಿಟ್ಟು ಇನ್ನೊಬ್ಬಳನ್ನು ನೀವು ನೋಡಿದವರೂ ಅಲ್ಲ. ಆದರೆ 3ನೆಯ ದೋಷ ಈಗ ನಿಮ್ಮಲ್ಲಿ ಕಾಣಿಸಿಕೊಂಡಿದೆಯಲ್ಲ. ಋಷಿಗಳ ಮೇಲಣ ಅಭಿಮಾನದಿಂದ ನೀವು ನಿಮಗೆ ಯಾವ ತೊಂದರೆಯನ್ನೂ ಮಾಡದ ರಾಕ್ಷಸರನ್ನೆಲ್ಲ ನಿರ್ಮೂಲ ಮಾಡಿ ಬಿಡುವೆನೆಂದು ಮಾತು ಕೊಟ್ಟಿರಿ. ಇದು ಸರಿಯೇ? ಇದಕ್ಕಾಗಿಯೇ ನೀವು ಕೋದಂಡಪಾಣಿಯಾಗಿ ದಂಡಕಾರಣ್ಯಕ್ಕೆ ಬಂದಿರಾ? ಇದು ನಮಗೆ ಮುಂದೆ ಬರಲಿರುವ ದುಃಖಕ್ಕೆ ದ್ಯೋತಕವೇ? ಪರಿಣಾಮಗಳನ್ನು ಕುರಿತು ಯೋಚಿಸಿದಾಗ ನನಗೆ ಹೆದರಿಕೆಯಾಗುತ್ತದೆ. ನಾವು ಅರಣ್ಯದಲ್ಲಿ ಇನ್ನೂ ಮುಂದಕ್ಕೆ ಹೋಗುವುದು ಬೇಡ. ರಾಕ್ಷಸರನ್ನು ನೋಡಿದೊಡನೆ ನಿಮಗೆ ಕೈ ಕಡಿಯಲಾರಂಭಿಸುತ್ತದೆ ಬಾಣ ಬಿಡುವುದಕ್ಕೆ. ಸೌದೆ ಒಟ್ಟಿದಷ್ಟೂ ಬೆಂಕಿ ಜ್ವಲಿಸುವಂತೆ ಆಯುಧವಿದ್ದಷ್ಟೂ ಕ್ಷತ್ರಿಯನಿಗೆ ಶೌರ್ಯ ಹೆಚ್ಚಾಗುತ್ತದೆ. ನಿಮ್ಮ ಮೇಲೆ ಗೌರವವಿಲ್ಲದೆ ನಾನು ಈ ಮಾತನ್ನು ಆಡುತ್ತಿಲ್ಲ. ನಿಮಗೆ ಧರ್ಮ ಬೋಧೆ ಮಾಡುವುದೂ ನನ್ನ ಉದ್ದೇಶವಲ್ಲ. ನಿಮ್ಮ ಮೇಲಿರುವ ಪ್ರೀತಿಯಿಂದ ನೀವು ಮಾಡುತ್ತಿರುವುದು ಸರಿಯೇ ಎಂದು ಕೇಳುತ್ತಿದ್ದೇನೆ. ರಾಕ್ಷಸನನ್ನಾದರೂ ಕಾರಣವಿಲ್ಲದೆ ಕೊಲ್ಲುವುದು ಸರಿಯಲ್ಲ ಅಲ್ಲವೇ? ನಾರುಮಡಿಯನ್ನು ಉಟ್ಟ ಮೇಲೆ ಅದಕ್ಕೆ ತಕ್ಕಂತೆ ತಪಸ್ವಿಯ ಹಾಗೆ ಇರಬೇಕಲ್ಲವೇ? ಅಯೋಧ್ಯೆಗೆ ಹಿಂದಿರುಗಿದ ಮೇಲೆ ಕ್ಷತ್ರಿಯ ಧರ್ಮವನ್ನು ಅನುಸರಿಸುವಿರಂತೆ. ಧರ್ಮದಿಂದಲೇ ಪುರುಷಾರ್ಥಗಳು, ಧರ್ಮದ ಆಚರಣೆಯಿಂದಲೇ ಶಾಂತಿ. ಮನುಷ್ಯನಿಗೆ ಎಲ್ಲವೂ ಲಭಿಸುವುದು ಧರ್ಮದಿಂದಲೇ. ರಾಮ, ಧರ್ಮವೇ ಮೂರ್ತಿವೆತ್ತಂತಿರುವ ನಿನಗೆ ನಾನು ಹೀಗೆ ಹೇಳುತ್ತಿರುವುದಕ್ಕೆ ಕ್ಷಮೆ ಇರಲಿ. ಹೆಂಗಸಿಗಿರುವ ಸಹಜವಾದ ಅಮೂರ್ತ ಭಯ ನನ್ನನ್ನು ಪ್ರೇರೇಪಿಸುತ್ತಿದೆ. ನಿನ್ನ ಸಹೋದರನೊಂದಿಗೆ ಪರ್ಯಾಲೋಚಿಸಿ ಏನು ಮಾಡಬೇಕು ಎಂದು ತೀರ್ಮಾನಿಸು ಎಂದಳು. ಅದಕ್ಕೆ ರಾಮನು, ಜಾನಕಿ, ನಿನ್ನ ಮಾತನ್ನು ನಾನು ಅನ್ಯಥಾ ಭಾವಿಸುವುದಿಲ್ಲ. ಆದರೆ ಈ ಋಷಿಗಳ ಕಷ್ಟವನ್ನು ಕಂಡು ನನ್ನ ಹೃದಯ ಕರಗಿ ನೀರಾಗುತ್ತಿದೆ. ಬದುಕಿನ ಎಲ್ಲ ಸುಖಗಳನ್ನೂ ಪರಿತ್ಯಜಿಸಿ ಕೇವಲ ತಪೋನಿರತರಾಗಿರುವವರು ಇವರು. ತಪಸ್ಸಿಗೆ ಅಗತ್ಯವಾದ ಮನಃಶಾಂತಿಯನ್ನು ರಾಕ್ಷಸರ ಉಪಟಳದಿಂದಾಗಿ ಕಳೆದುಕೊಂಡು ರಕ್ಷಣೆಗಾಗಿ ನನ್ನ ಬಳಿ ಬಂದಿದ್ದಾರೆ. ಶರಣಾಗತರಾದವರನ್ನು ರಕ್ಷಿಸುವುದೇ ಪರಮಧರ್ಮ. ಅದರಲ್ಲೂ ನಿರಪರಾಧಿಗಳಾದ ಈ ತಪಸ್ವಿಗಳಿಗೆ ಕೊಟ್ಟಿರುವ ಅಭಯ, ಇದರಿಂದ ಹಿಂದೆ ಸರಿಯಲಾರೆ. ಅಪ್ಯಹಂ ಜೀವಿತಂ ಜಹ್ಯಾಂ ತ್ವಾಂ ವಾ ಸೀತೆ ಸಲಕ್ಷ್ಮಣಾಂ ನತು ಪ್ರತಿಜ್ಞಾಂ ಸಂಶ್ರುತ್ಯ ಬ್ರಾಹ್ಮಣೇಭ್ಯೋ ವಿಶೇಷತಃ. ನಾನು ಪ್ರಾಣವನ್ನಾದರೂ ಬಿಟ್ಟೇನು, ನಿನ್ನನ್ನು ಲಕ್ಷ್ಮಣನನ್ನಾದರೂ ಬಿಟ್ಟೇನು. ಆದರೆ ಪ್ರತಿಜ್ಞೆಯನ್ನು, ಅದರಲ್ಲೂ ಬ್ರಾಹ್ಮಣರಿಗೆ ಕೊಟ್ಟಿರುವ ಮಾತನ್ನು ಮುರಿಯಲಾರೆ. ಸೀತೆ, ಸಹಧರ್ಮಚಾರಿಣಿಯಾದ ನೀನು ಪ್ರೀತಿಯಿಂದ ಹೇಳಿದ ಮಾತು ನನಗೆ ಸಂತೋಷವನ್ನು ಉಂಟು ಮಾಡಿದೆ. ಆದರೆ ನಾನು ದಂಡಕಾರಣ್ಯದಲ್ಲಿರುವ ರಾಕ್ಷಸರೆಲ್ಲರನ್ನೂ ನಿರ್ನಾಮ ಮಾಡಿ ಇಲ್ಲಿ ಶಾಂತಿ ಸ್ಥಾಪಿಸುವ ನಿರ್ಧಾರ ಮಾಡಿದ್ದೇನೆ ಎಂದನು. ಹೀಗೆಯೇ ಮಾತನಾಡುತ್ತಾ ಅವರು ಅನೇಕಾನೇಕ ಪರ್ವತಗಳನ್ನೂ, ಮರಳಿನ ತೀರಗಳುಳ್ಳ ನದಿಗಳನ್ನೂ, ಮನೋಹರವಾದ ಕಮಲಗಳಿಂದ ತುಂಬಿದ ಸರಸ್ಸುಗಳನ್ನುಳ್ಳ ಅರಣ್ಯ ಪ್ರದೇಶಗಳನ್ನೂ ಹಾದು ದಕ್ಷಿಣಕ್ಕೆ ನಡೆದರು. ಮರಗಳ ತಂಪಾದ ನೆರಳಿನಲ್ಲಿ ಅವರಿಗೆ ಆಯಾಸವೇ ತೋರಲಿಲ್ಲ. ಸಂಜೆಯಾಗುತ್ತಲೂ ಋಷ್ಯಾಶ್ರಮಗಳಲ್ಲಿ ತಂಗುತ್ತಿದ್ದರು. ಕೆಲವು ಕಡೆಗಳಲ್ಲಿ ದೀರ್ಘಕಾಲ ತಂಗುವರು,
ಕೆಲವು ಕಡೆಗಳಲ್ಲಿ ಚಾತುರ್ಮಾಸ್ಯ ಕಳೆಯುವರು, ಕೆಲವು ಕಡೆಗಳಲ್ಲಿ ವರ್ಷಾನುಗಟ್ಟಲೆ ಇದ್ದು ಬಿಡುವರು. ಹೀಗೆ 10 ವರ್ಷಗಳು ಕಳೆದವು. ಮತ್ತೊಮ್ಮೆ ಬನ್ನಿರಿ ಎಂದ ಸುತೀಕ್ಷ್ಣರ ಮಾತು ನೆನಪಾಯಿತು. ಮತ್ತೆ ಅವರಲ್ಲಿಗೆ ಹೋಗಿ ಕೆಲವು ಕಾಲ ಕಳೆದರು. ಋಷಿವರ್ಯ, ಮಹಾತ್ಮರಾದ ಅಗಸ್ತ್ಯರ ಆಶ್ರಮವು ಈ ಅರಣ್ಯದಲ್ಲಿಯೇ ಇದೆ ಎಂದು ಕೇಳಿದ್ದೇವೆ. ಆದರೆ ತುಂಬ ವಿಶಾಲವಾದ ಈ ಅರಣ್ಯದಲ್ಲಿ ನಮಗೆ ಅವರ ಆಶ್ರಮವು ಸಿಕ್ಕಲಿಲ್ಲ. ಅವರನ್ನು ದರ್ಶನ ಮಾಡಬೇಕು ಎಂದಿರುವೆವು. ಹೇಗೆ ಹೋಗಬೇಕು ತಿಳಿಸಿ ಎಂದು ವಿಚಾರಿಸಿದರು. ಸುತೀಕ್ಷ್ಣರು, ಇಲ್ಲಿಂದ ದಕ್ಷಿಣಕ್ಕೆ 10 ಯೋಜನ ದೂರದಲ್ಲಿ ಅಗಸ್ತ್ಯರ ಸಹೋದರನ ಆಶ್ರಮವಿದೆ. ಅಲ್ಲಿ 1 ದಿನ ತಂಗಿ ಅಲ್ಲಿಂದ ಮುಂದುವರಿಯಿರಿ. ಇನ್ನೂ 1 ಯೋಜನ ದಕ್ಷಿಣಕ್ಕೆ ಹೋದರೆ ಅಗಸ್ತ್ಯಾಶ್ರಮವು ಸಿಕ್ಕುತ್ತದೆ ಎಂದರು. ಅದರಂತೆ ಸೀತಾರಾಮ ಲಕ್ಷ್ಮಣರು ಪ್ರಯಾಣವನ್ನು ಮುಂದುವರಿಸಿದರು. ದಾರಿಯ ದೃಶ್ಯಗಳು ಮನೋಹರವಾಗಿದ್ದವು. ಆಶ್ರಮವು ಹತ್ತಿರವಾದಂತೆ ರಾಮನು, ನೋಡು ಲಕ್ಷ್ಮಣ, ಸುಂದರವಾದ ಆ ಮರಗಳ ನಡುವೆ ಕಾಣಿಸುತ್ತಿದೆಯಲ್ಲ, ಅದೇ ಅಗಸ್ತ್ಯರ ಸೋದರನ ಆಶ್ರಮವಿರಬೇಕು. ಫಲಪುಷ್ಪಗಳ ಭಾರವನ್ನು ತಡೆಯಲಾರದೆ ಬಾಗಿರುವ ಆ ಮರಗಳನ್ನು ನೋಡು. ಅಲ್ಲಲ್ಲಿ ಸಂಗ್ರಹವಾದ ಸಮಿತ್ತು ಕಾಣಿಸುತ್ತಿದೆ. ತುದಿಯಲ್ಲಿ ವಜ್ರಗಳಂತೆ ಹೊಳೆಯುವ ಮಂಜಿನ ಹನಿಗಳಿಂದ ಕೂಡಿದ ಆ ದರ್ಭೆಯ ಎಲೆಗಳನ್ನು ನೋಡು. ಆಶ್ರಮದಿಂದ ಹೊರಟು ಮೇಲೇರಿ ಮೋಡದಂತೆ ಕಾಣುತ್ತಿರುವ ಆ ಹೊಗೆಯನ್ನು ನೋಡು. ಇದೇ ಅಗಸ್ತ್ಯರ ತಪೋಭೂಮಿ. ಹಿಂದೆ ವಾತಾಪಿ, ಇಲ್ವಲ ಎಂಬ 2 ರಾಕ್ಷಸರು ಇದ್ದರು. ಅವರಿಗೆ ಇಲ್ಲಿಯ ತಪೋನಿರತ ಬ್ರಾಹ್ಮಣರನ್ನು ಕೊಲ್ಲುವುದೇ ಕೆಲಸ. ಇಲ್ವಲನು ಬ್ರಾಹ್ಮಣ ವೇಷದಿಂದ ಶುದ್ಧವಾದ ಭಾಷೆಯಲ್ಲಿ ಮಾತನಾಡುತ್ತಾ ಸಿಕ್ಕಿದ ಬ್ರಾಹ್ಮಣರನ್ನು ತನ್ನ ಮನೆಯಲ್ಲಿ ಶ್ರಾದ್ದಕರ್ಮವಿದೆ, ಭೋಜನಕ್ಕಾಗಿ ಬರಬೇಕು ಎಂದು ಆಹ್ವಾನಿಸುತ್ತಿದ್ದ. ಅವರು ಒಪ್ಪಿಕೊಂಡು ಅವನೊಡನೆ ಬಂದರೆ ಇಲ್ವಲನು ವಾತಾಪಿಯನ್ನು ಹೋತವನ್ನಾಗಿಸಿ ಅದನ್ನು ಕೊಂದು ಅಡುಗೆ ಮಾಡಿ ಬಡಿಸುತ್ತಿದ್ದ. ಬ್ರಾಹ್ಮಣರ ಊಟವಾದ ಮೇಲೆ ಮೃತ ಸಂಜೀವಿನಿ ಮಂತ್ರವನ್ನು ಜಪಿಸಿ ವಾತಾಪಿ ಬಾ ಎಂದು ಕರೆಯುತ್ತಿದ್ದ. ಕೂಡಲೇ ವಾತಾಪಿ ಜೀವ ತಡೆದು ಹೋತನಂತೆ ಕೂಗುತ್ತಾ ಬ್ರಾಹ್ಮಣರ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬರುತ್ತಿದ್ದ. ನಂತರ ಇಬ್ಬರೂ ಸೇರಿ ಸತ್ತ ಆ ಬ್ರಾಹ್ಮಣರನ್ನು ತಿನ್ನುತ್ತಿದ್ದರು. ಇದು ತುಂಬ ಕಾಲದಿಂದ ನಡೆಯುತ್ತಿತ್ತು. ಹೀಗೆ ಅನೇಕ ಋಷಿಗಳು ಇವರಿಗೆ ಬಲಿಯಾಗಿದ್ದರು. ಒಮ್ಮೆ ಇಲ್ವಲನು ಕಾಯುತ್ತಿದ್ದ ಸ್ಥಳಕ್ಕೆ ಅಗಸ್ತ್ಯರು ಹೋದರು. ಅವನು ಯಥಾಪ್ರಕಾರ ಇವರನ್ನು ಶ್ರಾದ್ದದ ಭೋಜನಕ್ಕೆ ಆಹ್ವಾನಿಸಿದ. ಅಗಸ್ತ್ಯರು ಒಪ್ಪಿಕೊಂಡು ಅವನೊಂದಿಗೆ ಹೋದರು. ಎಂದಿನಂತೆ ವಾತಾಪಿ ಹೋತನಾದ. ಇಲ್ವಲ ಅದನ್ನು ಕಡಿದು ಅಡುಗೆ ಮಾಡಿ ಬಡಿಸಿದ. ಊಟವೂ ಆಗಿ ಆಪೋಷಣ ತೆಗೆದುಕೊಳ್ಳುವಾಗ ಅಗಸ್ತ್ಯರು ವಾತಾಪಿ ಜೀರ್ಣೋಭವ ಎಂದರು. ವಾತಾಪಿ ಅಗಸ್ತ್ಯರ ಹೊಟ್ಟೆಯಲ್ಲಿ ಅರಗಿ ಹೋದ. ಇಲ್ವಲನು ಎಂದಿನಂತೆ ವಾತಾಪಿಯನ್ನು ಕರೆಯಲು ಅವನು ಬರಲೇ ಇಲ್ಲ. ಇಲ್ವಲನ ಆಶ್ಚರ್ಯ ಕೋಪವಾಗಿ ತಿರುಗಿತು. ಅಗಸ್ತ್ಯರನ್ನು ಕೊಲ್ಲುವುದಕ್ಕೆಂದು ಮೇಲೆ ಬೀಳುವುದಕ್ಕೆ ಹೋದ. ಅಗಸ್ತ್ಯರು ದುರುಗುಟ್ಟಿಕೊಂಡು ನೋಡಿದುದಕ್ಕೆ ಉರಿದು ಬೂದಿಯಾದ. ಈ ಆಶ್ರಮ ಅಂಥ ಮಹಾಮಹಿಮ ಅಗಸ್ತ್ಯರ ಸಹೋದರನದು, ಬನ್ನಿ ಹೋಗೋಣ ಎಂದನು. ಅವರು ಆಶ್ರಮವನ್ನು ಪ್ರವೇಶಿಸುವಷ್ಟರಲ್ಲಿ ಸಂಜೆಯಾಗಿತ್ತು. ಆ ರಾತ್ರಿ ಅವರು ಅಲ್ಲೇ ತಂಗಿದರು. ಬೆಳಗಾಗುತ್ತಲೇ ಎದ್ದು ಮಹರ್ಷಿಯ ಅಪ್ಪಣೆ ಪಡೆದು ಅಗಸ್ತ್ಯಾಶ್ರಮವನ್ನು ಅರಸಿ ಮುಂದಕ್ಕೆ ಪ್ರಯಾಣ ಮಾಡಿದರು. ದಾರಿಯುದ್ದಕ್ಕೂ ದಂಡಕಾರಣ್ಯದ ಸೌಂದರ್ಯವನ್ನು ಸವಿಯುತ್ತಾ ಸಾಗಿದರು. ಎಲ್ಲಿ ನೋಡಿದರೂ ಮಹಾವೃಕ್ಷಗಳ ಸಂಪತ್ತು. ಹಚ್ಚ ಹಸುರಿನ ಎಲೆಗಳು, ಬಗೆ ಬಗೆಯ ಹಣ್ಣುಗಳು, ದಿವ್ಯ ಸುಗಂಧವನ್ನು ಬೀರುವ ಪುಷ್ಪರಾಶಿ, ಕಪಿ, ಆನೆ ಮುಂತಾದ ವಿವಿಧ ವನ್ಯಮೃಗಗಳು, ವೈವಿಧ್ಯಮಯ ಸುಂದರ ಪಕ್ಷಿ ಸಮೂಹ, ಅವುಗಳ ಕರ್ಣಾನಂದಕರವಾದ ಕೂಗು, ಗುಂಪಾಗಿ ಆಕಾಶದಲ್ಲಿ ಹಾರುತ್ತಾ ಅವು ಮೂಡಿಸುವ ಚಿತ್ರಗಳು. ಸುಖವಾಗಿ ದಾರಿ ಸಾಗಿತು. ರಾಮನು, ನೋಡು ಲಕ್ಷ್ಮಣ, ಕಾಡಿನ ನೆಲವು ಸುಮನೋಹರವಾಗಿದೆ.
ಜಿಂಕೆಗಳು ಸಾಧುವಾಗಿವೆ. ನಾರು ಮಡಿಗಳನ್ನು ಒಣ ಹಾಕಿರುವುದು ಕಾಣುತ್ತಿದೆ. ಹವಿಸ್ಸಿನ ಸುಗಂಧ ಗಾಳಿಯಲ್ಲಿ ತೇಲಿ ಬರುತ್ತಿದೆ. ನಾವು ವಿಂಧ್ಯ ಪರ್ವತವು ಬೆಳೆಯುವುದನ್ನೇ ನಿಲ್ಲಿಸಿದ ಅಗಸ್ತ್ಯರ ಆಶ್ರಮದ ಹತ್ತಿರಕ್ಕೆ ಬಂದಿರುವೆವು ಎಂದು ಕಾಣುತ್ತದೆ ಎನ್ನುವಷ್ಟರಲ್ಲಿ ಇವರನ್ನು ನೋಡಿದ ಅಗಸ್ತ್ಯ ಶಿಷ್ಯನೊಬ್ಬನು ಓಡಿ ಹೋಗಿ ಇವರು ಬಂದಿರುವ ಸಮಾಚಾರವನ್ನು ತನ್ನ ಗುರುವಿಗೆ ತಿಳಿಸಿದನು. ಮಹರ್ಷಿಗಳಿಗೆ ಬಹಳ ಸಂತೋಷವಾಯಿತು. ಅವರ ಅಪ್ಪಣೆಯಂತೆ ಶಿಷ್ಯನು ಸೀತಾರಾಮ ಲಕ್ಷ್ಮಣರನ್ನು ಬಹು ಮರ್ಯಾದೆಯಿಂದ ಅವರ ಸನ್ನಿಧಿಗೆ ಕರೆದೊಯ್ದನು. ಅಗಸ್ತ್ಯರೇ ಎದ್ದು ಬಂದು ಇವರನ್ನು ಸ್ವಾಗತಿಸಿದರು. ಅಂತಹ ಮಹಿಮಾನ್ವಿತರನ್ನು ನೋಡಿ ರಾಮನಿಗೆ ರೋಮಾಂಚನವಾಯಿತು. ರಾಮನು, ನೋಡು ಲಕ್ಷ್ಮಣ, ತಪಸ್ಸಿನ ಔನ್ನತ್ಯವೇ ಮೂರ್ತಿವೆತ್ತಂತೆ ಇರುವ ಮಹಾಮಹಿಮರಾದ ಅಗಸ್ತ್ಯರೇ ಬರುತ್ತಿದ್ದಾರೆ ಎನ್ನುವಷ್ಟರಲ್ಲಿ ಅವರು ಹತ್ತಿರ ಬಂದರು. ಸೀತಾರಾಮ ಲಕ್ಷ್ಮಣರು ಅವರಿಗೆ ನಮಸ್ಕರಿಸಿ ಪಾದಧೂಳಿಯನ್ನು ತೆಗೆದುಕೊಂಡರು. ಕುಶಲ ಪ್ರಶ್ನೆಗಳೂ ಯಥಾಯೋಗ್ಯ ಉಪಚಾರಗಳೂ ಆದ ಮೇಲೆ ಅಗಸ್ತ್ಯರು, ನೋಡು ರಾಮ, ಇದು ವಿಶ್ವಕರ್ಮನಿಂದ ನಿರ್ಮಿತವಾದ ವಿಷ್ಣುಧನಸ್ಸು. ಇದನ್ನು ಹಿಂದೆ ಬ್ರಹ್ಮನು ನಾರಾಯಣನಿಗೆ ಕೊಟ್ಟರು. ಇವು ಇಂದ್ರನು ನನಗೆ ಕೊಟ್ಟಿರುವ 2 ಅಕ್ಷಯ ತೂಣೀರಗಳು. ಇದು ಹಿಂದೆ ದೇವಾಸುರ ಯುದ್ಧದಲ್ಲಿ ನಾರಾಯಣನು ಬಳಸಿದ್ದ ಖಡ್ಗ. ಇದು ಅದರ ರಕ್ಷಣೆಗಿರುವ ಬೆಳ್ಳಿಯ ಹೊರೆ. ಇದು ಇಂದ್ರದತ್ತವಾದ ಅಭೇದ್ಯ ಕವಚ. ಇವುಗಳನ್ನೆಲ್ಲ ನಾನು ನಿನಗೆ ಕೊಡುತ್ತಿದ್ದೇನೆ. ಸ್ವೀಕರಿಸಿ ಯಶೋವಂತನಾಗು. ದೇವೇಂದ್ರನಲ್ಲಿ ವಜ್ರಾಯುಧವಿರುವಂತೆ ಇವುಗಳು ನಿನ್ನಲ್ಲಿರಲಿ. ಮುಂದೆ ನಿನಗೆ ಅಗತ್ಯವಾದಾಗ ಮಾತಲಿಯು ಇಂದ್ರರಥವನ್ನೂ ತಂದುಕೊಡುವನು ಎಂದರು. ರಾಮನು ವಿನಯದಿಂದ ಅವೆಲ್ಲವನ್ನೂ ಸ್ವೀಕರಿಸಿದನು. ಅಷ್ಟರಲ್ಲಿ ಸಂಜೆಯಾದುದರಿಂದ ಅವರು ಅಲ್ಲಿಯೇ ತಂಗಿದರು. ಮಾರನೆಯ ಬೆಳಗ್ಗೆ ಪ್ರಾತರ್ವಿಧಿಗಳಾದ ಮೇಲೆ ರಾಮನು ಅಗಸ್ತ್ಯರ ಬಳಿಗೆ ಹೋದನು. ಅವರು, ರಾಮ, ನಿನ್ನ ತಂದೆ ದಶರಥನ ಮಾತಿನಂತೆ ನೀನು ಕಾಡಿನಲ್ಲಿ ಕಳೆಯಬೇಕಾದ ಅವಧಿ ಮುಗಿಯುತ್ತಾ ಬರುತ್ತಿದೆ. ಈ ಅವಧಿಯ ನಂತರ ನೀನು ಹಿಂದಿರುಗಿ ವೈಭವದಿಂದ ರಾಜ್ಯವಾಳುವೆ. ತನ್ನ ಮಾತನ್ನು ಉಳಿಸಿದ ನಿನ್ನಂತಹ ಪುತ್ರನನ್ನು ಪಡೆದ ದಶರಥನೇ ಧನ್ಯ ಎಂದರು. ರಾಮನು, ಋಷಿವರ್ಯ, ನಾನು ನನ್ನ ಅರಣ್ಯವಾಸದ ಕಾಲವನ್ನು ಆಶ್ರಮದಿಂದ ಆಶ್ರಮಕ್ಕೆ ತಿರುಗುತ್ತಾ ಸುಖವಾಗಿ ಕಳೆಯುತ್ತಿದ್ದೇನೆ. ಅನೇಕ ಮಹಾಮಹಿಮರ ಸಂಪರ್ಕಕ್ಕೆ ಬಂದಿರುವ ಪುಣ್ಯ ನನ್ನದು. ನಿಮ್ಮ ಪ್ರೀತಿಯ ಮಾತುಗಳಿಗೆ ನಾನು ಕೃತಜ್ಞ. ನನ್ನ ತಂದೆ ತನ್ನ ಪುಣ್ಯ ಕಾರ್ಯಗಳಿಂದಲೇ ಸ್ವರ್ಗಕ್ಕೆ ಸಂದಿರುವನು. ನನ್ನ ವನವಾಸದ ಉಳಿದ ಅವಧಿಯನ್ನು ಕಳೆಯುವುದಕ್ಕೆ ತಾವು ಒಂದು ಉತ್ತಮವಾದ ಸ್ಥಳವನ್ನು ಸೂಚಿಸುವಿರಾ ಎಂದನು. ಅಗಸ್ತ್ಯರು, ರಾಮ, ನಿನ್ನ ಪೂರ್ವಜ ಇಕ್ಷ್ವಾಕುವಿನ ಸಹೋದರ ದಂಡಕನೆಂಬುವನು ಋಷಿ ಶಾಪದಿಂದ ತನಗೆ ಸೇರಿದ ಈ ಅರಣ್ಯವನ್ನು ಪಾಳು ಬಿಡಬೇಕಾಯಿತು. ಶಾಪದಿಂದಾಗಿ ಇಲ್ಲಿ ಜನವಸತಿ ಇಲ್ಲವಾಯಿತು. ವಿಂಧ್ಯದಿಂದ ದಕ್ಷಿಣಕ್ಕೆ 500 ಯೋಜನ ಉದ್ದಗಲವೂ ರಾಕ್ಷಸರಿಂದ ತುಂಬಿ ಹೋಯಿತು. ನಾನು ಹಿಮಾಲಯದಿಂದ ವಿಂಧ್ಯವನ್ನು ದಾಟಿ ಬಂದ ಮೇಲೆ ಪುನಃ ಇಲ್ಲಿ ಋಷ್ಯಾಶ್ರಮಗಳು ತಲೆ ಎತ್ತುತ್ತಿವೆ. ಆದರೂ ರಾಕ್ಷಸರ ಕಾಟ ಬಹಳವಾಗಿದೆ. ವೀರ ಕ್ಷತ್ರಿಯನಾದ ನೀನು ಈ ರಾಕ್ಷಸರನ್ನೆಲ್ಲ ಕೊಂದು ಋಷಿಗಳನ್ನು ಕಾಪಾಡಬೇಕು. 3 ಲೋಕಗಳನ್ನೂ ರಕ್ಷಿಸಬಲ್ಲ ನಿನಗೆ ಇದು ಕಷ್ಟವೇನಲ್ಲ. ರಾಮ, ನೀವುಗಳು ನನ್ನನ್ನು ನೋಡಲು ಬಂದಿರುವುದು ನನಗೆ ತುಂಬ ಸಂತೋಷ. ಬಹುದೂರ ನಡೆದು ನೀವು ಬಳಲಿರುವಂತೆ ಕಾಣುತ್ತದೆ. ಅದರಲ್ಲೂ ಸುಕೋಮಲಳಾದ ಈವರೆಗೆ ಕಷ್ಟವನ್ನೇ ಅರಿಯದ ಸೀತೆ ನಿನ್ನ ಮೇಲಣ ಪ್ರೇಮಾತಿಶಯದಿಂದ ನಿನ್ನನ್ನು ಅನುಸರಿಸಿ ಬಂದು ಕಷ್ಟಪಡುತ್ತಿದ್ದಾಳೆ. ಇವಳನ್ನು ಚೆನ್ನಾಗಿ ನೋಡಿಕೊ. ಸಾಮಾನ್ಯವಾಗಿ ಸ್ತ್ರೀಯರು ಗಂಡಂದಿರಿಗೆ ಅದೃಷ್ಟ ಒಲಿದಿರುವಾಗ ಮಾತ್ರವೇ ಅವರೊಡನೆ ಪ್ರೇಮದಿಂದ ಇರುವರು. ದುರದೃಷ್ಟ ಅಮರಿಕೊಂಡಿತೋ ಗಂಡನಿಂದ ದೂರವಾಗಿ ಬಿಡುವರು. ಸ್ತ್ರೀಯರು ಮಿಂಚಿನಂತೆ ಚಂಚಲರು, ಶಸ್ತ್ರದಂತೆ ತೀಕ್ಷ್ಣರು, ಗರುಡನಂತೆ ವೇಗಶಾಲಿಗಳು. ಆದರೆ ಸೀತೆಯಲ್ಲಿ ಈ ಯಾವ ದೋಷಗಳೂ ಇಲ್ಲ. ಅವಳು
ಅರುಂಧತಿಯಂತೆ ಪತಿವ್ರತೆ. ಇವಳ ಹಾಗೂ ಲಕ್ಷ್ಮಣನ ಜೊತೆಗೆ ನೀನು ಇರುವ ಸ್ಥಳ ಪವಿತ್ರವಾಗುವುದು. ಮಗು, ಇಲ್ಲಿಂದ 2 ಯೋಜನ ದೂರದಲ್ಲಿ ಪಂಚವಟಿ ಎಂಬ ಚೆನ್ನಾದ ಸ್ಥಳವಿದೆ. ಅಲ್ಲಿ ಜನಬಾಹುಳ್ಯವಿಲ್ಲ. ಕಂದಮೂಲ ಫಲಗಳು ಧಾರಾಳವಾಗಿವೆ. ಪಕ್ಕದಲ್ಲೇ ಗೋದಾವರಿ ನದಿ ಹರಿಯುತ್ತಿದ್ದು ನೀರಿನ ಅನುಕೂಲವಿದೆ. ಸೀತೆಗೆ ಪ್ರಿಯವಾಗುವಂತೆ ಮುದ್ದಾದ ಜಿಂಕೆಗಳು ಬಹುಸಂಖ್ಯೆಯಲ್ಲಿವೆ. ಅಲ್ಲಿ ನೀನು ಆಶ್ರಮವನ್ನು ಕಟ್ಟಿಕೊಂಡು ನಿನ್ನ ವನವಾಸದ ಉಳಿದ ಅವಧಿಯನ್ನು ಸುಖವಾಗಿ ಕಳೆಯಬಹುದು. ನಿನ್ನನ್ನು ಇಲ್ಲೇ ಉಳಿಸಿಕೊಳ್ಳಲು ನನಗೆ ಇಷ್ಟವಾದರೂ ಭವಿಷ್ಯದಲ್ಲಿ ಸಂಭವಿಸಲಿರುವ ಘಟನೆಗಳ ದೃಷ್ಟಿಯಿಂದ ಅಲ್ಲಿಗೆ ಹೋಗು ಎನ್ನುತ್ತಿದ್ದೇನೆ ಎಂದರು. ಮೂವರೂ ಅಗಸ್ತ್ಯ ಮಹರ್ಷಿಗಳಿಗೆ ವಂದಿಸಿ ಮೇಲೆದ್ದರು. ಅವರು ಪ್ರೀತಿಯಿಂದ ಕೊಟ್ಟ ದಿವ್ಯಾಯುಧಗಳಿಗೆ ಪ್ರದಕ್ಷಿಣೆ ಮಾಡಿ ಕಣ್ಣಿಗೆ ಒತ್ತಿಕೊಂಡು ಸ್ವೀಕರಿಸಿದರು. ಅವರ ಪಾದಧೂಳಿಯನ್ನು ಮತ್ತೊಮ್ಮೆ ಧರಿಸಿ ಅಪ್ಪಣೆ ಪಡೆದು ಪಂಚವಟಿಯ ದಿಕ್ಕಿನಲ್ಲಿ ತಮ್ಮ ಮುಂದಿನ ಪ್ರಯಾಣವನ್ನು ಆರಂಭಿಸಿದರು.